ಹಿರಿಯೂರು ತಾಲೂಕು ಆಸ್ಪತ್ರೆಯ ಚಾವಣಿ ಕುಸಿದು ಬಾಣಂತಿ ಅಬ್ಜಾ ಕೌಸರ್ ಎಂಬವರಿಗೆ ಗಾಯವಾಗಿದೆ. ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿ ಸಿಮೆಂಟ್ ಚಾವಣಿ ಕುಸಿದಿದ್ದು ಬೆಡ್ ಮೇಲೆ ಇದ್ದ ಬಾಣಂತಿ ಮೇಲೆಯೇ ಬಿದ್ದಿದೆ. ಅದೃಷ್ಟವಶಾತ್ ಬಾಣಂತಿ ಕೌಸರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿದಿದ್ದಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನೋವಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಆದರೆ ಈ ರೀತಿ ಅನಾಹುತ ಆಗಿ ಪ್ರಾಣ ಹೋದ್ರೆ ಯಾರು ಹೊಣೆ? ಸಚಿವ ಸುಧಾಕರ್ ಕ್ಷೇತ್ರದಲ್ಲೇ ಇಂತಹ ಅವ್ಯವಸ್ಥೆ ಇರೋದು ದುರಂತ. ಸರ್ಕಾರಕ್ಕೆ ರೋಗಿಗಳ ಸುರಕ್ಷತೆ ಬಗ್ಗೆ ಕಾಳಜಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಜೀವಂತವಾಗಿಲ್ಲ. ರಾಜ್ಯದಲ್ಲಿ ಸರ್ಕಾರ ಜೀವಂತವಾಗಿದ್ದರೆ ಆಸ್ಪತ್ರೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವರು ಬಡವರು, ಅದರಲ್ಲಿ ವಿಶೇಷವಾಗಿ ಹಿಂದುಳಿದವರು, ಅಲ್ಪಸಂಖ್ಯಾತರು, SC ST, ಯಾರಿಗೆ ಆರ್ಥಿಕವಾಗಿ ದುರ್ಬಲರಿದ್ದಾರ ಅಂಥವ್ರು ಬರ್ತಾರೆ. ಇವತ್ತು ಹಾಸ್ಪಿಟಲ್ನಲ್ಲಿ ಲೈಟ್ ಇಲ್ಲ, ಬಲ್ಪ್ ಇಲ್ಲ, ಬೆಡ್ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಇದೊಂದು ಕಷಾಯಖಾನೆಗಿಂತಲೂ ಕನಿಷ್ಠ ಆಗಿ ಹಾಸ್ಪಿಟಲ್ ಮೇಂಟೈನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ವಿಜಯನಗರದಲ್ಲಿ ರಸ್ತೆ ಗುಂಡಿಗಳ ಸುತ್ತ ಪಾಯಿಂಟ್ ಬಳಿದು ಬಿಜೆಪಿ ನಾಯಕರು ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಕೊಂಡು ಬಿಜೆಪಿ ನಾಯಕರು ಗುಂಡಿಗಳಿಗೆ ಪೇಂಟ್ ಸ್ಪ್ರೇ ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಪ್ಲೇ ಕಾರ್ಡ್ಗಳನ್ನು ಹಿಡಿಕೊಂಡು ಘೋಷಣೆ ಕೂಗಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸುರೇಶ್ ಕುಮಾರ್, ಮುನಿರತ್ನ ಸೇರಿ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದು ರೀತಿ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡದೆ ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಬಿರಿ ಗ್ಯಾರಂಟಿ ಅಂತ ಹೇಳಿ ಕಳೆದ 2.5 ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡದೆ, ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡದೆ, ಈಗ ಏಕಾಏಕಿ ಗುಂಡಿಗಳನ್ನ ಮುಚ್ತೀನಿ ಅಂತ ಹೇಳಿ ಸುಮಾರು 1800 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 1800 ಕೋಟಿ ಖರ್ಚಾಗಿದ್ರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ? ಇವ್ರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ತೆರೆದುಕೊಂಡಿದೆ. ಹಣ ಟ್ಯಾಕ್ಸ್ ಪೇಯರ್ಸ್, ಬಡವ ಕೊಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆದೇಶ ಪುನರ್ ಪರಿಶೀಲಿಸುವಂತೆ A1 ಪವಿತ್ರ ಗೌಡ ಸಲ್ಲಿಸಿದ್ದ ಪುನರ್ ಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ತನ್ನ ಮಗಳು ಮತ್ತು ಪೋಷಕರ ಪೋಷಣೆಗಾಗಿ ಜಾಮೀನು ಕೋರಿ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ JB ಪರ್ದಿವಾಲಾ ಹಾಗೂ R ಮಹದೇವನ್ ಇದ್ದ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಜಾಗೊಳಿಸಿದ್ದು, ಅರ್ಜಿ ವಿಚಾರಣೆ ವೇಳೆ ನಾವು ಆದೇಶ ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.